ಅಯ್ಯೋ ಎಲ್ರಿಗೂ ನೀವ್ ಯಾಕೆ ಹಾಕೊಡ್ತಾ ಇದ್ದೀರಾ? ನಾವೇ ಹಾಕೋತೀವಿ ಬಿಡಿ. ಅಪ್ಪಾಜಿ ಇನ್ನೊಂದು ಕಪ್ ಕೊಡಿ. ಹುಗ್ಗಿ ಕೂಡ ನೆಪ್ತಲಾದ್ರು ಆರ್ಯ ಸರ್ ಹತ್ರ ಮಾತಾಡಬೇಕು. ಏ ಸೂರ್ಯ, ನೀನು ಹುಗ್ಗಿ ಹಂಚ್ತಾ ಕೂತಿರ್ತೀಯೋ ಇಲ್ಲ ಹುಡುಗಿ ಹತ್ರ ಮಾತಾಡ್ತೀಯೋ? ಓ ಹೌದಲ್ಲ, ನೋಡು ಹೋಗು ಮಾತಾಡೋಗೋ. ನಿಮಗೆ ಹೋಗೋ ಸರ್ ಹೇಳಿ. ಥ್ಯಾಂಕ್ ಯು ಬಂದೆ. ಹರಿವರ್ಧನ್ ಅವರು ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದಾರಲ್ವಾ? ಹೌದು ಬಿಡಿ ಮೇಡಮ್, ಕೆಲಸದಲ್ಲಿ ಎತ್ತಿದ ಕೈ. ಇಂಥ ವಿಷಯ ಅಂದ್ಬಿಟ್ರೆ ಪರ್ಫೆಕ್ಷನ್ನು. ನಿಜ, ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿಮ್ಮ ಮಗಳ ಹತ್ರ ಮಾತಾಡಲಿ ಅಂತ ನಮ್ಮ ಸೂರ್ಯನ ಇಲ್ಲಿ ಕರೆಸಿದ್ದಾರೆ. ಆಗ ಮೊನ್ನೆ ಇಬ್ಬರು ಯಾವುದೋ ಬಿಸ್ನೆಸ್ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿ ಪರಿಚಯ ಆಗಿದ್ದಾರೆ. ಇವನಿಗೆ ಮದುವೆ ಬಗ್ಗೆ ಉಪದೇಶನೂ ಕೊಟ್ಟಿದ್ದಾರೆ. ಇನ್ನೊಬ್ಬರು ಭಾವನೆಗಳಿಗೆ ಇಷ್ಟೊಂದು ಮೌಲ್ಯ ಕೊಡೋ ವ್ಯಕ್ತಿಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಂದರೆ ಆರ್ಯ ಸರು ಸೂರ್ಯ ಅವ್ರನ್ನ ಇಲ್ಲಿ ಕರೆಸಿರೋದು ನಮ್ಮ ಅನು ಜೊತೆ ಮಾತಾಡಲಿ ಅಂತನಾ? ಹಾಗಂತ ಸೂರ್ಯನೇ ಹೇಳ್ದ. ಹಬ್ಬದ ವಾತಾವರಣದಲ್ಲಿ ಮನಸ್ಸಿನ ಮಾತೆಲ್ಲ ಆಡಿದ್ರೆ ಅದು ಈಡೇರುತ್ತೆ ಅಂತ ಅಂದ್ರಂತೆ. ಜೊತೆಗೆ ಆಲ್ ದ ಬೆಸ್ಟ್ ಕೂಡ ವಿಶ್ ಮಾಡಿದ್ದಾರೆ. ಇಂಥ ವ್ಯಕ್ತಿಗಳು ತುಂಬ ಅಪರೂಪ ಅಲ್ವಾ ಮೇಡಮ್? ಆರ್ಯ ಸರ್ ಮೇಲಿದ್ದ ಗೌರವ ತುಂಬಾ ಜಾಸ್ತಿ ಆಯಿತು ಮೇಡಮ್. ಹಾಯ್. ಹಾಯ್. ನಿಮಗೆ ನೀವಿನ್ನೂ ತಿಂದಿಲ್ಲ ಅಲ್ವಾ? ತಗೊಳ್ಳಿ. ಥ್ಯಾಂಕ್ ಯು, ನಾನು ಆಮೇಲೆ ತಗೋತೀನಿ. ನೀವೇನಾದರೂ ಹೇಳಬೇಕಿತ್ತಾ? ಹೌದು. ದೂರ ನಿಂತಿದ್ದಾರೆ, ಏನೋ ಗುಸ್ಗುಸು ಅಂತ ಮಾತಾಡ್ತಿದ್ದಾರೆ. ಇನ್ನು ಎಷ್ಟು ದನ ನಿಂತ್ಕೊಳ್ಳೋದು? ನಂಗೆ ಆಕಳಿಕೆ ಬರ್ತಾ ಇದೆ. ಅಪಶಕುನ. ಮೂಕಿ ಚಿತ್ರಗಳಲ್ಲೂ ಭಾವನೆ ಇರುತ್ತೆ ಕಣೆ ರಜನಿ. ಆ ಹುಡುಗನ ಕಣ್ಣು ನೋಡು, ಏನೋ ಹೇಳಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾನೆ. ಆರ್ಯ ಸರ್ ಹೇಳಿದ್ರ ಬಗ್ಗೆ ಮಾತಾಡ್ಬೇಕಿತ್ತಾ? ಯಾ, ಅವ್ರು ನನ್ನ ಹತ್ರ ಎಲ್ಲ ಹೇಳಿದ್ದಾರೆ. ನೀವು ಅನು ಹುಗ್ಗಿ ಸೂಪರ್ ಆಗಿದೆ. ಇದು ಬೆಲ್ಲ ಹಾಕಿದ್ ನೀನಲ್ವಾ? ಸಖತ್ತಾಗಿ ಬಂದಿದೆ. ತಿನ್ನಿ ಸರ್, ನೀವೇ ತಿಂದೆ ಹಿಂಗೆ ಇಟ್ಕೊಂಡಿದ್ದೀರಾ? ಸಖತ್ತಾಗಿದೆ. ಹಾ ನಾನು ತಿಂತೀನಿ. ಈ ಹಬ್ಬದ ಸ್ಪೆಷಲ್ಲು ಈ ಹುಗ್ಗಿ ಮತ್ತೆ ಅನ್ನು ಹಾಕಿದ್ದೀರ ರಂಗೋಲಿ. ಅನು ಅವರೇ, ನಿಜವಾಗ್ಲೂ ಇಷ್ಟು ದೊಡ್ಡ ರಂಗೋಲಿ ನೀವ ಬಿಡಿಸಿದ್ದು? ಹೌದು. ಡೌಟ್ ಇದ್ರೆ ಆರ್ಯ ಸರ್ನ ಕೇಳಿ, ಅವರು ನನ್ನ ಜೊತೆಗಿದ್ರು. ಹೌದು, ನಾನು ಇದ್ದೆ, ಇವಳೇ ಹಾಕಿದ್ದು. ಓ, ಈ ರಂಗೋಲಿನ ಬಿಡಿಸಿದ್ ನೀವೇನಾ? ಎಲ್ಲ ರಂಗೋಲಿ ಅಲ್ಲ, ಇದು ಒಂದೇ. ಅನು, ಎಲ್ಲೋದ್ರೂ ಅಲ್ಲೇ ಸ್ಟ್ರಕ್ ಆಗ್ಬಿಡ್ತೀಯಲ್ಲ, ಉಗ್ಗಿತೀನಲ್ವಾ? ಬಾ. ನೀವು ಪ್ಲೀಸ್ ಕ್ಯಾರಿ ಆನ್. ತೋರಿಸ್ತಿದ್ದೀರಾ ಸರ್? ಎಲ್ಲರನ್ನೂ ಗಮನಿಸ್ಕೊಳ್ತಾ ನಿಮ್ಮನ್ನು ನೀವೇ ಮರ್ತ್ಬಿಟ್ಟಿದ್ದೀರಲ್ಲ ಸರ್. ಎಲ್ಲರನ್ನೂ ಗಮನಿಸ್ಕೊಳ್ಳೋದಕ್ಕಿಂತ ಸಂತೋಷ
ಇನ್ನೇನಿದೆ ಹೇಳಿ. ನಿಮ್ಮ ಕೈ ಊಟದ ಋಣ ನನ್ನ ಪಾಲಿಗೆ ಯಾವಾಗಲೂ ಇದೆ ಅಂತ ನನಗೆ ಅನಿಸುತ್ತೆ. ಕೊಡಿ, ನೀವು ಕೊಟ್ಟರೆ ನನಗಾಗೋ ಸಂತೋಷನೇ ಬೇರೆ. ತಿಂದ ಮೇಲೆ ಹೊಟ್ಟೆಗೆ ಮನಸ್ಸಿಗೆ ಎರಡಕ್ಕೂ ಸಮಾಧಾನ. ಸರ್, ಸುಬ್ಬುಗೆ ಯಾವಾಗಲೂ ಅನು ಮದುವೆದೇ ಚಿಂತೆ. ಗೊತ್ತಾಗ್ತಿದೆ, ಅನು ಬಗ್ಗೆ ಅವ್ರು ತುಂಬ ಯೋಚನೆ ಮಾಡ್ತಿದ್ದಾರೆ. ಇನ್ನೂ ತಡ ಮಾಡಿದ್ರೆ ಏನಾಗುತ್ತೋ ಏನೋ ಅನ್ನೋ ಭಯ ನನಗೆ. ಭಯ ಯಾಕೆ? ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಸುಬ್ಬರ ಹತ್ರ ಮಾತಾಡೋದು ನನ್ನ ಕರ್ತವ್ಯ. ಎಲ್ಲರೂ ಖುಷಿಯಾಗಿದ್ದಾರೆ, ನೀವು ಹೋಗಿ ಅವ್ರ ಜೊತೆಲಿರಿ. ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಅದು ಸರ್, ಸುಬ್ಬು ಈಗಾಗಲೇ. ಹಾಯ್ ಹಾಯ್ ಸರ್. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಸರ್. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಸರ್. ನಮಸ್ತೆ. ಬನ್ನಿ, ಮೊದಲು ಊಟ ಮಾಡೋಣ. ಬನ್ನಿ ಬನ್ನಿ. ನಾವಿಲ್ಲಿಗೆ ಬಂದಿರೋ ಕೆಲಸನ ಶುರು ಹಚ್ಕೊಳ್ಳೋಣ. ಎದುರುಗಡೆ ವೆರೈಟಿ ಪಟಗಳು ಕಾಣಿಸ್ತಿದೆಯಲ್ಲ, ಯಾರಿಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೊಳ್ಳಿ. ಲೆಟ್ಸ್ ಪ್ಲೇ ದ ಗೇಮ್, ಲೆಟ್ಸ್ ಫ್ಲೈ ದ ಕೈಟ್. ನೋ 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 ಹರ್ಷ ಸರ್, ಹಾಗೆಲ್ಲ ಶುರು ಮಾಡೋಕ್ಕಾಗಲ್ಲ. ಇದಕ್ಕೂ ಕೂಡ ರೂಲ್ಸ್ ಇದೆ. ಫಸ್ಟ್ ಲೆಟ್ಸ್ ಮೇಕ್ 2 teams. ಸೊ ಟೀಮ್ 1 ಇಸ್ ದಾದಾಸ್ ಟೀಮ್, ಆರ್ಯವರ್ಧನ್ಸ್ ಟೀಮ್. ಸೊ ಟೀಮ್ 1 ಇಸ್ ಆರ್ಯ ಸರ್ಸ್ ಟೀಮ್. ಹಾಗಿದ್ರೆ ಟೀಮ್ 2 ವಿಲ್ ಬಿ ಸೂರ್ಯ ಟೀಮ್. ಓಹ್, ಸ್ನೇಹಿತರ ಸವಾಲ್. ಸೂರ್ಯ ರೆಡಿನಾ? ಸರ್, ಈ ಸೂರ್ಯ ಬೆಳಗ್ಗೆಯಿಂದನೇ ರೆಡಿ ಸರ್. ಐ ಶಾಬಾಷ್. ಓಕೆ ದೆನ್. ಹಾಗಿದ್ರೆ ಈ ಮಡಿಕೆನಲ್ಲಿ ನಾನು ಒಂದಷ್ಟು ಚೀಟಿಗಳನ್ನ ಬರೆದು ಹಾಕಿದ್ದೀನಿ. ಸೊ ಇದರಲ್ಲಿ 1 ನಂಬರ್ ಬಂದವರೆಲ್ಲರೂ ಕೂಡ ಆರ್ಯ ಸರ್ಸ್ ಟೀಮ್. ಸೊ ಇದರಲ್ಲಿ 2nd ನಂಬರ್ ಬಂದವರೆಲ್ಲರೂ ಕೂಡ ಸೂರ್ಯ ಅವ್ರ ಟೀಮ್. ಸೊ ರೆಡಿನಾ? ಓಕೆ, ಪುಷ್ಪ ಅವರೇ ತಗೊಳ್ಳಿ. ಈಗಷ್ಟೇ ಸ್ನೇಹಿತರಾಗಿದ್ದೀವಿ, ನೀವುಗಳು ನಮ್ಮನ್ನು ಸ್ಪರ್ಧಿಗಳನ್ನಾಗಿ ಮಾಡ್ತಿದ್ದೀರಲ್ಲ. ಸರ್, ಚಾಲೆಂಜ್ ನೆನಪಿದೆ ತಾನೆ? ನಮ್ಮ ದಾದಾ ಟೀಮ್ ಬರಲಪ್ಪ. ದಾದಾ, ಐ ವಿಲ್ ಟೀಮ್. ಅರೆ, ಇದ್ರಲ್ಲಿ ನಂಬರೇ ಇಲ್ಲ. ನಾನು ಯಾರ ಟೀಮ್ ಹಾಗಾದ್ರೆ? ಬಂಗಾರ, ನಂಬರೇ ಇಲ್ವಾ? ನಿಮ್ಮ ಅಪ್ಪ ಯಾವ ಟೀಮಲ್ಲಿ ಇದ್ದಾನೋ ಅದೇ ನಿನ್ನ ಟೀಮು. ಅಂದ್ರೆ ನಮ್ದು ಸೂರ್ಯ ಟೀಮು. ಬಾ ಈ ಕಡೆ. ಆರ್ಯ ಸರ್, ಈ ಥರ ಗಾಳಿಪಟ ಸ್ಪರ್ಧೆನ ನಾವು ಯಾವತ್ತೂ ಆಡಿಲ್ಲ. ಥ್ಯಾಂಕ್ಸ್ ಸರ್. ನಿಮಗೆ ಸಂತೋಷ ಅಂತಂದರೆ ನನಗದೇ ಸಂತೋಷ. ಸುಬ್ಬು ಸೂರ್ಯನ ಕಡೆ, ಆರ್ಯ ಪಶ್ಚಿಮದ ಕಡೆ. ಆದರೂ ಇವರಿಬ್ಬರು ಮಾತುಕತೆ ಮುಳುಗ್ತಾನೆ ಇಲ್ವಲ್ಲ. ಈ ಸುಬ್ಬು ಸೂರ್ಯನ ಆಳೆಯ ಮಾಡೋಕ್ಕೆ ಹೊಂಟವನ ಅಥವಾ ಆರ್ಯನ್ನ? ನನಗೆ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲಪ್ಪ. ಸಡನ್ನಾಗಿ ಇಷ್ಟೊಂದು ಸರಸದ ಮಾತುಕತೆನಾ? ಹಾಂ, ಅಪ್ಪ ಅಪ್ಪ, ನಮ್ಗಿನ್ನೂ ಚೀಟಿನೇ ಸಿಕ್ಕಿಲ್ಲ. ಓಹ್, ಐ ಆಮ್ ಸೋ ಸಾರಿ. ನಾನು ಸ್ವಲ್ಪ ಕಡಿಮೆ ಚೀಟಿಗಳನ್ನ ಬರೆದ್ಬಿಟ್ಟಿದ್ದೆ. ಪರವಾಗಿಲ್ಲ. ನಾವು ಸ್ವತಂತ್ರ ಪಕ್ಷ, ನಾವೇ ಒಂದು ಟೀಮ್ ಆಗ್ತೀವಿ. ಜೊತೆಲಿದ್ಮೇಲೆ ಜೊತೆಯಲ್ಲೇ ಆಟ ಆಡೋಣ ಅಂತ. ನೀವು 4 ಜನ ಇದ್ದೀರಲ್ವಾ, ನಿಮ್ಗೆ ಯಾವ ಟೀಮ್ ಇಷ್ಟನೋ ಅಲ್ಲಿ ಸೇರ್ಕೊಳ್ಳಿ. ನಾನು ಈ ಸರಿ ಪಕ್ಷ ಚೇಂಜ್, ಆರ್ಯ ಸರ್ ಟೀಮ್ ಕಡೆ. ಹಾಗಾದ್ರೆ ನಾನು ಸೂರ್ಯ ಸರ್ ಟೀಮು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಬನ್ನಿ. ಇಲ್ಲಿಂದ ಅಲ್ಲಿಗೆ ನೂಲು ಬಿಡ್ತಾನ. ಆರ್ಯವರ್ಧನ್ ಗಾಳಿಪಟದ ಬಾಲನ ಕಟ್ ಮಾಡೋ ಭೂಪ ನಾನೇ. ಎಲ್ಲ ಕಡೆ ಬಂದೋಬಸ್ತ್ ಸರಿಯಾಗಿರಲಿ, ಆದರೆ ಅದು ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ. ಹಾಂ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಮೇಡಮ್, ಇಂಥ ವಿಷಯದಲ್ಲೆಲ್ಲ ನನ್ನ ಮೆಮೊರಿ ತುಂಬ ಸ್ಟ್ರಾಂಗ್. ಸಾಮಾನ್ಯವಾಗಿ ನಾನು ಕನ್ಫ್ಯೂಸ್ ಆಗೋಳೇ ಅಲ್ಲ.
ನೀವು ನಮ್ಮ ಸ್ಕೂಲಿಗೆ ಬಂದಿದ್ರಿ ಅಲ್ವಾ? ನಾನು ಸ್ಕೂಲಾ? ನಾನು ಸ್ಕೂಲಿಂಗ್ ಮುಗಿಸಿ ಹತ್ತತ್ರ 30 ವರ್ಷ ಆಯಿತು. SHPC ಯಾರನ್ನೋ ಹುಡ್ಕೊಂಡು ಬಂದಿದ್ರಿ? ಯಾರನ್ನೋ ಯಾಕೆ ಹುಡ್ಕೊಂಡು ಬರಲಿ ಮೇಡಮ್? ಬಹುಶಃ ನೀವು ಯಾರನ್ನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಸೀಕ್ರೆಟ್ ಹಾರ್ಟ್ ಪ್ರೆಸೆಂಟೇಷನ್ ಕಾನ್ವೆಂಟ್, ಬೆಂಗಳೂರಿನಲ್ಲಿರೋದಲ್ಲ, ಊಟಿಲಿರೋ ಮೇನ್ ಬ್ರ್ಯಾಂಚ್. ಏನು ಗುರು, ಜೇಂಡೆ ಮುಖದಲ್ಲಿ ಬೆವರು ಕಾಣ್ತಾ ಇದೆ. ನಾನು ಜೇಂಡೆ ಮುಂದೆ ಹೀಗೆ ನಿಂತ ಹಾಗೆ ಈ ಅಮ್ಮನ ಮುಂದೆ ಜೇಂಡೆ ಹೀಗೆ ನಿಂತಿದ್ದಾನೆ. ದುರ್ಯೋಧನಂಗೂ ವೀಕ್ನೆಸ್ ಇತ್ತು ಅಂದಮೇಲೆ ಜೇಂಡೆ ಯಾವ ಲೆಕ್ಕ? ಜೇಂಡೆಗಿರಲ್ವಾ? ಏನು ಅಂತ ಕಂಡುಹಿಡಿಬೇಕು. ನಾನು ಊಟಿ ಸ್ಕೂಲ್ಗೆಲ್ಲ ಬಂದೇ ಇಲ್ಲ. ಬಹುಶಃ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಹಾಳಾದ ಗಾಳಿ, ಏನು ಕೇಳಿಸ್ತಾ ಇಲ್ಲ. ಸರಿ ಬಿಡಿ, ಕರೀತಾ ಇದ್ದಾರೆ. ನೀವು ನಡೀರಿ ಮೇಡಮ್, ಒಂದು ಫೋನ್ ಕಾಲ್ ಇದೆ, ನಾ ಬರ್ತೀನಿ. ಜೇಂಡೆನೆ ಸುತ್ತಮುತ್ತ ನೋಡ್ತಾ ಇದ್ದಾನೆ ಅಂದರೆ ಪಕ್ಕ ಹುತ್ತದಲ್ಲಿ ಹಾವಿದೆ ಅಂತಾಯ್ತು. ಅದಕ್ಕೆ ಹೇಳೋದು ಗುರು, ಆ ದೇವರು ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನಾದರೂ ಒಂದು ವೀಕ್ನೆಸ್ ಇಟ್ಟಿರ್ತಾನೆ. ಆ ವೀಕ್ನೆಸ್ ಏನು ಅಂತ ಕಂಡುಹಿಡಿಬೇಕು ಅಷ್ಟೇ.
ಸುಬ್ಬು ಅವರೇ, ನೀವು ಓಕೆ ಅಲ್ವಾ? ಹಾರ್ಸೋಕ್ಕಾಗತ್ತಾನೆ? ಹಾಂ ಆಗುತ್ತೆ. ಸುಮ್ಮನೆ ದಾರ ಇಟ್ಕೊಂಡು ನಿಂತ್ಕೊಳ್ಳೋದಲ್ವಾ? ಓಕೆ. ತುಂಬ ಆಯಾಸ ಆದರೆ ರೆಸ್ಟ್ ಮಾಡಿ, ಓಕೆನಾ? ಆಯ್ತಾಯ್ತು. ಹಾಂ. ನಾನು ಆ ಟೀಮಲ್ಲಿ ಇರಬೇಕಾಗಿತ್ತು. ಸುಬ್ಬುಗೂ ಅನುಗೂ ಸೂಕ್ಷ್ಮಗಳೇ ಅರ್ಥ ಆಗ್ತಿಲ್ವಲ್ಲ. ಛೇ, ಆರ್ಯ ಸರ್ ಹತ್ರ ಆದರೂ ಮಾತಾಡೋಣ ಅಂದರೆ ಅದು ಆಗ್ತಿಲ್ವಲ್ಲ. ಸರ್, ಏನಾಗಿ ಪುಷ್ಪ ಅವರೇ, ಯಾಕೆ ಸಪ್ಪೆ ಹೋದ್ರಿ? ನಿಮ್ಮ ಮತ್ತೆ ಅನ್ನೋ ವಿಷಯ ನೀವೇನೂ ಯೋಚನೆ ಮಾಡಬೇಡಿ, ನಾನು ಮಾತಾಡ್ತೀನಿ. ನೀವು ಹೋಗಿ ಪಟ ಹಾರಿಸಿ. ಅದಾಗಲ್ಲ ಸರ್, ಸುಬ್ಬು ಮನಸ್ಸು. ಯೋಚನೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ. ನೀವು ಹೋಗಿ ಹೋಗಿ ಹೋಗಿ. ಅನುವರೇ, ಅನುವರೇ. ಹಾಂ, ಓ, ನೀವು ನನ್ನ ಹತ್ರನೇ ಮಾತಾಡ್ತಿದ್ದೀರಾ? ಸಾರಿ, ನೀವು ನಿಮ್ಮ ತಾಯಿ ಹತ್ರ ಮಾತಾಡ್ತಿದ್ದೀರಾ ಅಂದ್ಕೊಂಡೆ. ಆದ್ದರಿಂದ ನಿಮ್ಮ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಂ, ಇಫ್ ಯು ಡೋಂಟ್ ಮೈಂಡ್, ಆ ಮಂಟಪ ಇದೇನು ಕರ್ಮ ಅಣ್ಣ, ನೀನು ನಿನ್ನ ಗಾಳಿಪಟನ ಹಾರಿಸೋದನ್ನ ಬಿಟ್ಟು ಬೇರೆಯವ್ರ ಗಾಳಿಪಟದ ಸೂತ್ರನ ಕಟ್ ಮಾಡೋದ್ರಲ್ಲೇ ಬ್ಯುಸಿ ಇದೆಯಲ್ಲ ಅಣ್ಣ. ನಾವು ಎಷ್ಟು ಮೇಲಿದ್ದೀವಿ ಅನ್ನೋದಕ್ಕೆ ಮಿಕ್ಕವ್ರು ಎಷ್ಟು ಕೆಳಗಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ರಜನಿ. ಆ ಜೇಂಡೆ ನನ್ನ ಹತ್ರ ಬರದೇ ಇರೋ ಹಾಗೆ ನೋಡ್ಕೋ ಸಾಕು. ಇಷ್ಟೊಂದು ಭಯ ಇರುವಂತನು ಇಂಥ ಕೆಲಸ ಮಾಡ್ಬೋದಾ ನೀನು? ಅಬ್ಬಾ, ನಾನು ನಿನ್ನ ಜೊತೆ ಇನ್ನು ಮುಂದಕ್ಕೆ ಎಲ್ಲೂ ಬರಲ್ಲಪ್ಪ. ಭಯ ಪಟ್ಟರೆ ಗಾಳಿಪಟ ಮೇಲಕ್ಕೆ ಹಾರ್ಸೋಕ್ಕಾಗಲ್ಲ ರಜನಿ. ಅವಕಾಶ ಬಂದಾಗ ಬಳಸ್ಕೋಬೇಕು, ಸಮಯ ಬಂದಾಗ ತೂರ್ಕೋಬೇಕು. ಏ ಸೂರ್ಯ, ನಾನು ಊಟಿ ಬ್ರಾಂಚಿಗೆ ಟ್ರೈನಿಂಗ್ ಹೋಗಿದ್ನಲ್ಲ, ಅದು ಯಾವ ವರ್ಷ ಹೇಳು? ಅದಕ್ಕೇನು ಸಂಬಂಧ ಅನ್ನು ಹೇಳು. ಅಕ್ಕಪಕ್ಕದ ಮನೆಯವ್ರ ನಂಬರ್ ಜ್ಞಾಪಕ ಇರುತ್ತೆ, ನನ್ನ ಬೈಕ್ ನಂಬರ್ ಜ್ಞಾಪಕ ಇರುತ್ತೆ, ಇದು ಜ್ಞಾಪಕ ಇರಲ್ವಾ? ಅಲ್ಲ ಕಣೋ, ನೀನು PUC ಯಾವ ವರ್ಷದಲ್ಲಿದೆ ಹೇಳು? ಅದೊಂದು ಜ್ಞಾಪಕ ಬರ್ತಾ ಇಲ್ಲ. ಒಂದು 2006. ಹಾಂ, ಕರೆಕ್ಟ್, 2006 ಆಗಲೇ ನಾನು ಅವರನ್ನು ಅಲ್ಲಿ ಊಟಿಲಿ ನೋಡಿದ್ದೆ. ಯಾರು ನಾನು? ಮೇಡಮ್, ನೀವು ಯಾರನ್ನ ಊಟಿಯಲ್ಲಿ ನೋಡಿದ್ದು ಅಂತ ಹೇಳಿದ್ದು? ಇದನ್ನು ಏನು ಅಂತಾರೆ ಗೊತ್ತಾ? ಕದ್ದು ಕೇಳಿಸ್ಕೊಳ್ಳೋದು, ಓವರ್ ಹಿಯರಿಂಗ್. ಇನ್ನೊಬ್ರು ಮಾತಾಡ್ತಾ ಇರುವಾಗ ಕದ್ದು ಕೇಳಿಸ್ಕೋಬಾರ್ದು. ಇನ್ಮೇಲಾದರೂ ಅರ್ಥ ಮಾಡ್ಕೊಳ್ಳಿ.